ಜೈ ಹಿಂದ್ ಸ್ನೇಹಿತರೆಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, RRB ಗ್ರೂಪ್ ಡಿ. ಸೊ ತುಂಬ ಜನ ಕನ್ಫ್ಯೂಷನ್ ಆಗತ್ತೈತಿ. ಸೊ ಒಂದು ಕಡೆ SSC GD ಎಕ್ಸಾಮ್ಸ್ ಸೊ ಎಲ್ಲೊಂದು ಕಡೆ ಲೀಕ್ ಆಯಿತು, ಅದು ಆಯ್ತು ಇದು ಅಂತ ಕೇಳಿ ಬರ್ತಾ ಇದೆ. ಸ್ಟೇಟ್ದವರು ಒಂದು ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಸೊ ಗ್ರೂಪ್ ಡಿದು ಎಕ್ಸಾಮ್ ಡೇಟ್ ಬಿಡ್ತಾ ಇಲ್ಲ. ಓಕೆ, ಸೊ ಹುಡುಗರು ಬರೀತಾದ್ರೆ ಯಾವ ಎಕ್ಸಾಮ್ ಬರೀಬೇಕು ಅದು ಹೇಳ್ರಿ. ಓಕೆ ನೋಡ್ರಿ, ನಮ್ಮ ಯಾರೆಲ್ಲ RRB ಗ್ರೂಪ್ ಡಿ ಎಕ್ಸಾಮ್ ಅಪ್ಲೈ ಮಾಡಿದ್ದೀರಿ, ಸೊ ನೆಕ್ಸ್ಟ್ 2025 ರಿಕ್ರೂಟ್ಮೆಂಟ್ ಆ್ಯಕ್ಚುಲಿ. ಓಕೆ, ಸೊ ಇವಾಗ 2024 ದಿನ ಕೋರ್ಟ್ನಾಗ ಐತಿ. ಓಕೆ, 2025 ಯಾರೆಲ್ಲ ರಿಕ್ರೂಟ್ಮೆಂಟ್ ಅಪ್ಲೈ ಮಾಡಿದಿರಿ, ಸೊ ಎಕ್ಸಾಮ್ ಡೇಟ್ ಯಾವಾಗ, ಸೊ ಎಕ್ಸಾಮ್ ಯಾವಾಗ ಆಗ್ಬೋದು, ಆ್ಯಂಡ್ 2024 ಫಿಸಿಕಲ್ ಯಾವಾಗ ಆಗ್ಬೋದು, ಸೊ ಕಂಪ್ಲೀಟ್ ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಯಾರನ್ನೂ ಜಾಯ್ನ್ ಆಗಿಲ್ಲ, ಸೊ ಈಗಲೇ ಜಾಯ್ನ್ ಆಗಿರಿ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಅಪ್ ಟು ನಿಮ್ಮ ಎಕ್ಸಾಮ್ ಡೇಟ್, ಎಕ್ಸಾಮ್ ಮುಗಿದು ನಿಮ್ಮ ಫಿಸಿಕಲ್ ಮುಗಿದು ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬರೋರು ಕೂಡ ಪ್ರತಿಯೊಂದು ಅಪ್ಡೇಟ್ ನಮ್ಮ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಸೊ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಓಕೆ, ಆ್ಯಂಡ್ ನೀವೇನಾದರೂ ಈ ಬಾರಿ ಎಕ್ಸಾಮ್ ಒಳಗೆ ಒಳ್ಳೆ ಸ್ಕೋರ್ ತೊಗೋಬೇಕಂತ ಅಂದ್ಕೊಂಡಿದ್ರೆ ಸೊ ಸ್ಕ್ರೀನ್ ಮುಖಾಂತರ ಈ ಒಂದು ವರ್ಷನ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. 100%. ಓಕೆ, ಸೊ ಕನ್ನಡದಲ್ಲಿ ಇರ್ತದೆ. ಕನ್ನಡಿಗರು ವಿಶೇಷ ಆಗಿ ಮಾಡಿರುವಂಥದ್ದು GK ಐತಿ, ಆ್ಯಂಡ್ ಸೈನ್ಸ್ ಐತಿ, ಆ್ಯಂಡ್ ಮ್ಯಾಥ್ಸ್ ಆ್ಯಪ್ಟಿಟ್ಯೂಡ್ ಐತಿ, ಅಂದರೆ ಮ್ಯಾಥ್ಸ್ ಐತಿ. ಓಕೆ, ಮ್ಯಾಥ್ಸು ವಿತ್ ಡೀಟೇಲ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಕನ್ನಡದಲ್ಲಿ ಇರ್ತದೆ, ವಿತ್ ಡೀಟೇಲ್ ಸೊಲ್ಯೂಷನ್ ಇರ್ತದೆ. ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಓಕೆ ಸರ್, ಹೆಂಗೆ ತೊಗೊಳ್ಳೋದಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತಾ, ಸೊ PDF ನೋಟ್ಸ್ ಇರ್ತಾವೆ, ಬುಕ್ ಆಗಂಗಿಲ್ಲ. ಓಕೆ, ಸೊ ನೀವು ಯು ಕ್ಯಾನ್ ಟೇಕ್ ಪ್ರಿಂಟ್ ಆರ್ ಯು ಕ್ಯಾನ್ ಯೂಸ್ ಇನ್ ಅಟ್ PDF. ಸೊ 100% ಯೂಸ್ಫುಲ್ ಆಗುತ್ತೆ, ತೊಗೊರಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ಇವಾಗ ವಿಡಿಯೋ ಕಂಟೆಂಟಿಗೆ ಬರೋಣ. ಸ್ನೇಹಿತರು ನೋಡ್ರಿ, ತುಂಬ ದಿನಗಳಾಯಿತು, ತುಂಬ ದಿನಗಳಾಯಿತು. ಸೊ RRB ಗ್ರೂಪ್ ಡಿದ ಎಕ್ಸಾಮ್ ಡೇಟ್ ಇನ್ನೂ ಬಿಟ್ಟಿಲ್ಲ. ಓಕೆ ಸರ್, ಯಾವಾಗ ಆಗ್ಬೋದು ರೀ ಅಂತ ನೋಡಿದ್ರೆ, ನೋಡಿರಿ 2024 ರಿಕ್ರೂಟ್ಮೆಂಟ್ ನೋಡೋಣ. ನೋಡಿರಿ ಜನವರಿ 2024 ರಿಕ್ರೂಟ್ಮೆಂಟ್ ಒಳಗಡೆ 2024 ಒಳಗಡೆ ನೋಟಿಫಿಕೇಶನ್ ಮಾಡಿದರು. ಓಕೆ, ಸೊ ನೋಟಿಫಿಕೇಶನ್ ಆದಮೇಲೆ ಅಪ್ಲೈ ಮಾಡಿದರೆ, ಎಲ್ಲರೂ ಅಪ್ಲೈ ಮಾಡಿದರೆ. ಎಷ್ಟು 1,08,00,000 ಜನ ಅಪ್ಲೈ ಮಾಡಿದ್ರು. ಎಷ್ಟು 1,08,00,000 ಜನ ಹುಡುಗರು ಅಪ್ಲೈ ಮಾಡಿದರು. ಯಾವಾಗ 2024 ರಿಕ್ರೂಟ್ಮೆಂಟ್. ಅದು ಎಕ್ಸಾಮ್ ಯಾವಾಗ ಆಯಿತು? 2025 ಆಯಿತು. ಓಕೆ, ಸೊ 2025 ಎಕ್ಸಾಮ್ ಆಯಿತು. ಸೊ ಇವಾಗ ಅದರಿಂದ ರಿಸಲ್ಟ್ ಬಿಟ್ಟಿಲ್ಲ. ಅಂದರೆ ಒಂದೊಂದು ಪ್ರೊಸೆಸ್ ಆಗ್ಲಿಕ್ಕೆ ಒಂದೊಂದು ವರ್ಷ ತೊಗೊಳತೈತೆ. ಅದು ಅಪ್ಲೈ ಮಾಡಿದ್ದು 2024, ಎಕ್ಸಾಮ್ ಆಗಿದ್ದು 2025, ರಿಸಲ್ಟ್ ಬಿಡೋದು ಯಾವಾಗ? 2026. ದೆನ್ ಫಿಸಿಕಲ್ ಆಗೋದು 2027, ಜಾಯ್ನಿಂಗ್ ಆಗೋದು 2028. ಹಿಂಗಾದ್ರೆ ಹೆಂಗೆ? ಇವಾಗ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ, ಕೇಳಿಸ್ಕೊರಿ. RRB ಗ್ರೂಪ್ ಡಿ 2024 ರಿಕ್ರೂಟ್ಮೆಂಟ್ ಏನಿಲ್ಲ, ಅದು ಕಂಪ್ಲೀಟ್ ಪ್ರೊಸೆಸ್ ಆಗೋರು ಕೂಡ ನಿಮಗೆ ಯಾವುದೇ ರೀತಿ ಅಂತ ಎಕ್ಸಾಮ್ ಆಗಲ್ಲ. ಈ 2025 ಯಾರೆಲ್ಲ ಅಪ್ಲೈ ಮಾಡೋಕೆ ಕೂತಿದ್ದೀರಿ, ಎಕ್ಸಾಮ್ ಈಗ ಈ ಎಕ್ಸಾಮ್ ಡೇಟ್ ಅಂತ ಕೂತಿದ್ದಿರಲ್ಲ, ಸೊ ಅವ್ರಿಗೆ ಹೇಳ್ತೀನಿ. 2024 ಇವಾಗ ಕೋರ್ಟ್ ಕೇಸ್ ಐತಿ. ಓಕೆ, ಸೊ ಕೋರ್ಟಲ್ಲಿ ಏನಕ್ಕೈತೆ ಎಲ್ಲರಿಗೂ ಗೊತ್ತೈತಿ. ಓಕೆ, ಸೊ ಕೋರ್ಟ್ ಒಳಗೆ ಎದಕ್ಕೈತೆ ಅಂದರೆ ಅದು ನೋಡ್ರಿ, ಫಸ್ಟಿಗೆ ITI ವರ್ಸಸ್ 10th ಆಯಿತು. ಓಕೆ, ಸೊ ITI ಆದವರು 10th ಮತ್ತು ITI ಆದವರು ಅವರು ಅಪೋಸಿಟ್. ಸೊ ಒಂದು ಕೋರ್ಟ್ ಕೇಸ್ ಆಗಿತ್ತು. ಸೊ ಅದು ಕೂಡ ಕ್ಲಿಯರ್ ಆಯಿತು. ಅದಾದಮೇಲೆ ಎಕ್ಸಾಮ್ ಆಯಿತು. ಕ್ಲಿಯರ್ ಆದಮೇಲೆ ಎಕ್ಸಾಮ್ ಆಗೈತಿ. ಓಕೆ, ಸೊ ಇವಾಗ ಎಕ್ಸಾಮ್ ಆಗೈತಿ. ಇವಾಗ ನೆಕ್ಸ್ಟ್ ಏನಾಗತೈತಿ, ಅಪ್ರೆಂಟಿಸ್ಶಿಪ್ ಯಾರೆಲ್ಲ ಮಾಡಿರ್ತಾರೆ ಗ್ರೂಪ್ ಡಿ ಒಳಗಡೆ, ಸೊ ಅವರಲ್ಲಿ ಒಂದು ಪ್ರಾಬ್ಲಮ್ ಆಗೈತಿ. ಸೊ ಅವ್ರು ಏನು ಮಾಡ್ತಾರೆ, ಕೋರ್ಟಿಗೆ ಹೋಗಿದ್ದಾರೆ. ಇವಾಗ ಅದು ತೆಲಂಗಾಣ ಹೈಕೋರ್ಟ್ ಒಳಗೈತಿ, ಅಂದರೆ ತೆಲಂಗಾಣ ಹೈಕೋರ್ಟ್, ಹೈದರಾಬಾದ್. ಓಕೆ, ಸೊ ತೆಲಂಗಾಣ ಹೈಕೋರ್ಟ್ ಒಳಗಡೆ ಸೊ ಇದು ಚರ್ಚೆ ಆಗತೈತಿ. ಇದು ಯಾವಾಗ ಕ್ಲಿಯರ್ ಆಗುತ್ತೆ, ಅವ್ರು ಕೋರ್ಟ್ದವ್ರು ಹೇಳಿದ್ದಾರೆ, ಕೇಸ್ ಕ್ಲಿಯರ್ ಆಗೋರು ಕೂಡ ನೀವು ಯಾವುದೇ ರೀತಿಯಂಥ ಅಪ್ಡೇಟ್ ಮಾಡುವಂತಿಲ್ಲ ಗ್ರೂಪ್ ಡಿ ರಿಲೇಟೆಡ್. ಓಕೆ, ಹಾಗಾಗಿ ಅವರು ಏನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರಿಸಲ್ಟ್ ಕೂಡ ಬಿಡಲ್ಲ. ಓಕೆ, ರಿಸಲ್ಟ್ ಕೂಡ ಬಿಡಬೇಡ ಅಂತ ಹೇಳಿದ್ದಾರೆ. ಹೌದು, ಕೋರ್ಟ್ ಕೇಸ್ ಏನಾದರೂ ಆಗಲಿ ರಿಸಲ್ಟ್ ಬಿಡ್ಬೋದಿತ್ತಲ್ಲ, ಬಟ್ ಕೋರ್ಟ್ದವ್ರು ಹೇಳಿದ್ರೆ ರಿಸಲ್ಟ್ ಕೂಡ ಬಿಡುವಂತಿಲ್ಲ. ಓಕೆ, ಅದು ಕೇಸ್ ಕ್ಲಿಯರ್ ಅವರು ಕೂಡ ರಿಸಲ್ಟ್ ಕೂಡ ಬಿಡುವಂತಿಲ್ಲ. ಸೊ ಅದು ಯಾವಾಗ ಕ್ಲಿಯರ್ ಆಗುತ್ತೋ ಅವಾಗ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಆಗ್ತದೆ. ನೆಕ್ಸ್ಟ್ ಪ್ರೊಸೆಸ್ ಯಾವ್ದು ಆಗ್ತದೆ? ಇದು ಆಗಲ್ಲ. ಯಾರೆಲ್ಲ ಎಕ್ಸಾಮ್ ಡೇಟ್ ಕೂತಿದ್ದೀರಿ ಅದು ಆಗಲ್ಲ. 2024 ಫಿಸಿಕಲ್ ಆಗ್ತಾವೆ, ರಿಸಲ್ಟ್ ಬಿಡ್ತಾರೆ. ಓಕೆ, ಸೊ ಇಷ್ಟು ತುಂಬ ಜನ ಹುಡುಗರು ಕನ್ಫ್ಯೂಷನ್ ಆಗತೈತಿ. ನೋಡಿರಿ, ಆ್ಯಕ್ಚುಲಿ ಅದು ಕೋರ್ಟ್ ಕೇಸ್ ಏನಾಗಿತ್ತು, ಮೊನ್ನೆ ಆಗಬೇಕಾಗಿತ್ತು ಮೇ. ಓಕೆ, ಸೊ ಆಗಲಿಲ್ಲ. ಸೊ ಮತ್ತೆ ಡೇಟ್ ಮುಂದೆ ಹಾಕಿದ್ದಾರೆ. ಇದಕ್ಕೆ ರೀಸನ್ ನೋಡ್ರಿ ಹೆಂಗೈತಿ, ಬೇಸಿಗೆ ರಜೆ ಕೊಟ್ಟಿದ್ದಾರಂತ ಕೋರ್ಟಿಗೆ. ಸೊ ಹಾಗಾಗಿ ಅದು ಕೇಸ್ ಮುಂದಾಗೈತಿ. ಯಾವಾಗ ಮತ್ತೆ ಹಿಯರಿಂಗ್ ಆಗುತ್ತೆ, ಅದು ಯಾವಾಗ ಮತ್ತೆ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ, ಯಾವಾಗ ಮತ್ತೆ ಇದು ಚರ್ಚೆ ಆಗುತ್ತಪ್ಪ ಅಂತಂದರೆ June 5ನೇ ತಾರೀಕು. ಓಕೆ, June 5ನೇ ತಾರೀಕು ಟೈಮಿಂಗ್ ಕೊಟ್ಟಿದ್ದಾರೆ. ಸೊ June 5ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಇದು ಡಿಸ್ಕಷನ್ ಆಗುತ್ತೆ. ಸೊ ಅಲ್ಲೇನಾದರೂ ಫೈನಲ್ ಡಿಸಿಷನ್ ಆದರೆ ಸೊ ನಿಮಗೆ ಫೈನಲ್ ಆಗಿ ಒಂದು ನೋಟಿಸ್ ಬಿಡ್ತಾರೆ. ಸೊ ಇದು ಹಿಂಗಾಗೈತಿ, ಇದು ಇಷ್ಟು ಕ್ಲಿಯರ್ ಆಗೈತಿ, ಸೊ ಇನ್ಮೇಲೆ ರಿಸಲ್ಟ್ ಬಿಡ್ತಾರೆ. ಇಮ್ಮಿಡಿಯೇಟ್ ನಿಮ್ದು ರಿಸಲ್ಟ್ ಬಿಡ್ತಾರೆ. ಓಕೆ, 5ನೇ ತಾರೀಕು ಏನಾದರೂ ಮುಗಿದ್ರೆ June 20 ಒಳಗಡೆ ನಿಮ್ದು ರಿಸಲ್ಟನ್ನು ಬಿಡ್ತಾರೆ. 5ನೇ ತಾರೀಕು ಏನಾದರೂ ಮುಗಿಲಿಲ್ಲ ಅಂತಂದರೆ ಸೊ ಮತ್ತೆ ಇನ್ನೊಂದು ಹೊಸ ಡೇಟನ್ನು ಕೊಡ್ತಾರೆ. ಆ ಡೇಟ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಓಕೆ, ಐ ಹೋಪ್ ನಿಮಗೆ ಇಷ್ಟು ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಯಾರು ಕೂಡ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಅದು ಯಾವಾಗ ಕ್ಲಿಯರ್ ಮಾಡ್ತಾರೆ ಅವಾಗ ನಿಮಗೆ ಹೇಳ್ತೀವಿ. ಸೊ ಡೋಂಟ್ ವರಿ, ನೀವು ಜಸ್ಟ್ ಪ್ರಿಪ್ರೇಷನ್ ಮಾಡಿರಿ.
ಓಕೆ, ಪ್ರಿಪೇರ್ ಆಗಲಿಕ್ಕೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಎಲ್ಲ ಕೊಟ್ಟಿದ್ದೀವಿ, ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಕನ್ನಡದಲ್ಲಿರ್ತದೆ, ಕನ್ನಡ ವಿಶೇಷವಾಗಿ ಮಾಡುವಂಥದ್ದು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಇಲ್ಲಿ ಮುಗಿಸೋದೇನೆ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದೆ ಎಲ್ಲರಿಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.